ವಿಡಿಯೋ ಮುಖ್ಯವಾಗಿ ರಾಘವೇಂದ್ರ ಸ್ವಾಮಿ ಭಕ್ತರಿಗೆ. ನಾವು ಭಗವಂತನನ್ನ ನಂಬಿದ್ರು ಕೂಡ ಅವರ ಭಕ್ತರನ್ನು ಏಕೆ ನಂಬಬೇಕು? ಎಕ್ಸಾಂಪಲ್ ರಾಘವೇಂದ್ರ ಸ್ವಾಮಿಗಳು, ಅವರು ಭಗವಂತನನ್ನ ಕಂಡವರು. ನಾವು ಭಗವಂತನನ್ನು ನಂಬಿದ್ರು ಕೂಡ ಗುರುಗಳ ಪಾದ ಸೇವೆಯನ್ನು ಏನಕ್ಕೆ ಮಾಡಬೇಕು? ಈ ವಿಡಿಯೋದಲ್ಲಿ ಉತ್ತರ ತಿಳ್ಕೊಳ್ಳೋಣ ಬನ್ನಿ. ಈ ಪ್ರಶ್ನೆಗೆ ಮೊದಲು ಗಜೇಂದ್ರ ಮೋಕ್ಷದ ಕಥೆಯಿಂದ ಶುರು ಮಾಡೋಣ. ಇಂದ್ರದ್ಯುಮ್ನ ಎಂಬ ರಾಜ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ. ಹೀಗೆ ಮೇರು ಪರ್ವತದ ಬಳಿ ಧ್ಯಾನದಲ್ಲಿ ಕುಳಿತಿರ್ತಾನೆ. ಅಗಸ್ತ್ಯ ಮುನಿಗಳು ಬಂದು ಆಗ ಇಂದ್ರದ್ಯುಮ್ನನ್ನು ಕೂಗಿದಾಗ ಜಗತ್ತಿನ ಪರಿವೇ ಇಲ್ಲದ ಹಾಗೆ ಧ್ಯಾನವನ್ನು ಮಾಡ್ತಿರ್ತಾನೆ. ಆದ್ದರಿಂದ ಅಗಸ್ತ್ಯರು ಕೂಗಿದಂತಹ ಮಾತು ಅವನ ಕಿವಿಗೆ ಕೇಳೋದಿಲ್ಲ. ಅಗಸ್ತ್ಯ ಮುನಿ ಅದಕ್ಕೆ ಕೋಪಗೊಂಡು ನೀನು ಆನೆಯಾಗಿ ಹೋಗುವಂತ ಶಾಪವನ್ನ ಕೊಡ್ತಾರೆ. ನಂತರ ಧ್ಯಾನದಿಂದ ಎಚ್ಚೆತ್ತ ಇಂದ್ರದ್ಯುಮ್ನ ರಾಜ ನಿಜವಾದ ವಿಷಯವನ್ನ ಹೇಳಿ ಮುನಿಗಳ ಹತ್ರ ಪ್ರಾರ್ಥಿಸ್ತಾನೆ. ಅಗಸ್ತ್ಯ ಮುನಿಗಳು ಸರಿ, ಹಾಗಿದ್ರೆ ವಿಷ್ಣುವೇ ಬಂದು ನಿನ್ನನ್ನು ಆನೆಯ ಜನ್ಮದಿಂದ ವಿಮುಕ್ತಿಗೊಳಿಸ್ತಾನೆ ಅಂತ ಆಶೀರ್ವಾದ ಮಾಡ್ತಾರೆ. ಸೂರ್ಯ ಮುಳಗಿ ಉದಯಿಸುವಷ್ಟರಲ್ಲಿ ಇಂದ್ರದ್ಯುಮ್ನ ರಾಜ ಆನೆಯಾಗಿ ಬದಲಾಗಿರ್ತಾನೆ. ಹೀಗೆ ಆನೆಯಾಗಿ ಸಂಚರಿಸಲು ಶುರು ಮಾಡಿದಾಗ ತನ್ನ ಪರಿವಾರದ ಜೊತೆಗೆ ಗಜೇಂದ್ರ ಕೊಳದಲ್ಲಿ ಇಳಿತಾನೆ. ಆಗ ಅದೇ ಕೊಳದಲ್ಲಿ ಶಾಪಗ್ರಸ್ತ ಮೊಸಳೆ ಒಂದು ಗಜೇಂದ್ರನ ಕಾಲನ್ನು ಹಿಡಿಯುತ್ತೆ. ಆಗ ನೋವಿನಿಂದ ಚೀರಾಡ್ತಾ ಆ ಮೊಸಳೆ ಕಾಲನ್ನು ಬಿಡೋದೇ ಇಲ್ಲ. ಸುಮಾರು 1000 ವರ್ಷಗಳ ಕಾಲ ಮೊಸಳೆ ಕಾಲು ಹಾಗೆ ಹಿಡಿದಿರುತ್ತೆ. ನಂತರ ಅಗಸ್ತ್ಯ ಮುನಿಗಳು ಹೇಳಿದ ಮಾತು ನೆನಪಾಗಿ ವಿಷ್ಣುವನ್ನು ಗಜೇಂದ್ರ ಪ್ರಾರ್ಥಿಸ್ತಾನೆ. ಆಗ ವಿಷ್ಣು ವೈಕುಂಠದಿಂದ ಒಂದು ಕ್ಷಣವೂ ತಡ ಮಾಡದೆ ಆತುರದಿಂದ ಹೊರಡ್ತಿರೋದನ್ನ ಗರುಡ ನೋಡಿ ಹೇಳ್ತಾನೆ, ಪ್ರಭು ಇಷ್ಟು ಆತುರದಿಂದ ಹೊರಡ್ತಿದಾರಲ್ಲ, ಏನಾಯ್ತು ಅಂತ. ಮಹಾವಿಷ್ಣು ತನ್ನ ಭಕ್ತ ಕಷ್ಟದಲ್ಲಿದ್ದಾನೆ, ಆದ್ರಿಂದ ಒಂದು ಕ್ಷಣ ಕೂಡ ತಡವಾಗಬಾರ್ದು ಅಂತ ಹೇಳಿ ಶಂಖಚಕ್ರನು ಕೂಡ ಎತ್ಕೊಳ್ಳದೇನೆ ಹೊರಡ್ತಿರ್ತಾನೆ. ಆಗ ಗರುಡ ಅವನ್ನೆಲ್ಲವನ್ನು ತೆಗೆದುಕೊಂಡು ವೇಗವಾಗಿ ಭೂಲೋಕದ ಕಡೆ ಬರ್ತಿರೋದನ್ನ ಗಮನಿಸಿದಂತಹ ಗಜೇಂದ್ರ ಕೊಳದಲ್ಲಿ ಇದ್ದಂತಹ ತನ್ನ ಸೊಂಡಿಲಿನಿಂದ ಕಮಲವನ್ನು ಎತ್ತಿ ವಿಷ್ಣುವಿಗೆ ಅರ್ಪಿಸ್ತಾನೆ. ಕೂಡಲೇ ವಿಷ್ಣು ತನ್ನ ಕೈಯಲ್ಲಿದ್ದ ಚಕ್ರವನ್ನು ಮೊಸಳೆಯ ಮುಖವನ್ನ ಛೇದಿಸಿ ಗಜೇಂದ್ರನನ್ನು ಕಾಪಾಡ್ತಾನೆ. ಇಲ್ಲಿ ಈ ಕಥೆಯಿಂದ ಗುರುಗಳ ಸೇವೆ ಮಾಡಿದ್ರೆ ಏನ್ ಫಲ ಅಂತ ನೀವು ಕೇಳ್ಬೋದು. ರಾಘವೇಂದ್ರ ಸ್ವಾಮಿಗಳು ಭಗವಂತನ ಪಾದವನ್ನು ಹಿಡಿದವರು. ನಾವು ಗುರುಗಳ ಪಾದ ಸೇವೆಯನ್ನ ಮಾಡಿದ್ರೆ ಮೊದಲು ಗಜೇಂದ್ರನನ್ನು ನೋಡದೆ ಮೊಸಳೆಯ ಶಾಪವನ್ನು ಭಗವಂತ ವಿಮೋಚನೆ ಮಾಡಿದ್ನೋ ಹಾಗೆ ನಾವು ರಾಘವೇಂದ್ರ ಸ್ವಾಮಿಗಳ ಪಾದವನ್ನು ಹಿಡಿದಿರುವಂತಹ ನಮಗೆ ಭಗವಂತ ಮೊದಲು ನಮ್ಮನ್ನು ರಕ್ಷಿಸಿ ನಂತರ ಜನ್ಮವೇ ಇಲ್ಲದ ಹಾಗೆ ಮೋಕ್ಷವನ್ನ ದಯಪಾಲಿಸ್ತಾನೆ. ರಾಘವೇಂದ್ರ ಸ್ವಾಮಿಗಳ ಸೇವೆಯ ಫಲ ಐಶ್ವರ್ಯ, ಪದವಿ, ಇನ್ಯಾವುದೋ ಅಪೇಕ್ಷೆಗಳಲ್ಲ. ಮೋಕ್ಷವನ್ನೇ ದಯಪಾಲಿಸುವಂತಹ ಶಕ್ತಿ ಗುರುಗಳ ಪಾದ ಸೇವೆಗೆ ಇರುತ್ತೆ. ನೀವು ಕೂಡ ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್, ಕೃಷ್ಣ ಅರ್ಪಣ.